ಇವತ್ತು ಮಾರ್ಚ್ 25, 26, 27 3 ದಿವಸ ಇವರು ನಮ್ಮ ಜಮೀನುಗಳನ್ನ ಧ್ವಂಸ ಮಾಡಿದ್ರಲ್ಲ. ಆ 3 ದಿನಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಅವ್ರನ್ನ ಹಾಕೋಬೇಕಾಗಿತ್ತು. ಈ ಸಂಬಂಧ ನಾವು ಜನಪ್ರತಿನಿಧಿಗಳನ್ನ ನಾವು ಕೇಳಿದ್ರೆ ಪಾಪ ನಮ್ಮ ಈ ಭಾಗದ ಶಾಸಕರು ದಿಶಾ ಮೀಟಿಂಗ್ ಅಲ್ಲಿ, ಓಪನ್ ಮೀಟಿಂಗ್ ಅಲ್ಲಿ ಎಲ್ಲ ಕಡೆ ನಿಮ್ಮದಲ್ರಿ ಜಮೀನು, ಅದು ರೈತರದ್ರಿ, ನಿಮ್ದು ಯಾವ್ದ್ರಿ ಜಮೀನು ಅಂತ ಕೇಳ್ತಾ ಇದ್ರು ಯಾವುದೋ ಮನಸ್ಸಿಗೆ ಹಾಕೊಳ್ತಾ ಇಲ್ಲ. ನಮ್ಮ ಇವರು ಉಸ್ತುವಾರಿ ಮಂತ್ರಿಗಳನ್ನ ಕೇಳಿದ್ರೆ ಫಾರೆಸ್ಟ್ ಅವ್ರದ್ದು ಫಾರೆಸ್ಟ್, ನಿಮ್ಮದು ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡು ಹೋಗೋದಕ್ಕಿಂತ 3 ಸಾರಿ ಹೇಳಿದಿರಿ ಸ್ವಾಮಿ, ಕೂತ್ಕೊಳ್ರಿ ಡಿ.ಸಿನ ಕುಡಿಸಿ, ಆ ಕಡೆ ಫಾರೆಸ್ಟ್ ಅವ್ರನ್ನ ಕುಡಿಸಿ, ರೈತರನ್ನ ಕುಡಿಸಿ. ನನ್ನಂತವನ್ನ ನಾನು ಹೇಳ್ತೀನಿ, ನಾವು ರೈತರೆಲ್ಲ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀರಿ, ಅವ್ರು ಕೊಡ್ಲಿ ಡಾಕ್ಯುಮೆಂಟ್ಸು, ಕೊಡ್ಲಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಒಳಕಾಕಿ. ಅದು ಬಿಟ್ಬಿಟ್ಟು ಸುಮ್ಮನೆ ಅನ್ನೆಸರಿ ಅವ್ರ ಹತ್ರ ಯಾವುದೋ ಡಾಕ್ಯುಮೆಂಟ್ಸ್ ಇಲ್ಲ. ಪೊಲೀಸ್ ಇಲಾಖೆ ಯಾಕೆ ಬರ್ತೀರಿ ನೀವು? ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ನಾವು ಕೊಟ್ಟಿದ್ದೀರಿ, ಯಾಕೆ ಬರ್ತೀರಿ? ಯಾರು ಬರಬೇಡಿ ದಯವಿಟ್ಟು. ಫಾರೆಸ್ಟ್ ಇಲಾಖೆಯವರು ಅವರೊಂದು ಮಾಫಿಯಾ, ಅವರು ದುಡ್ಡು ಮಾಡೋದಕ್ಕೋಸ್ಕರ ಇದನ್ನ ಸರ್ಕಾರಕ್ಕೆ ಇದನ್ನ ತೋರಿಸಿ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ದಯವಿಟ್ಟು ನಾವಿವತ್ತು ನಮ್ಮನ್ನ ಅವತ್ತೇ FIR ಮಾಡಿದ್ರೆ ನಾವು ಹೈಕೋರ್ಟ್ಗೆ ಹೋಗ್ತಾ ಇರ್ಲಿಲ್ಲ. ಹೈಕೋರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟ ಮೇಲೆ ಫಾರೆಸ್ಟ್ ಅವ್ರು ಯಾಕೆ ಎಂಟ್ರಿ ಆಗ್ತೀರಿ ನಮ್ಮ ಜಮೀನೊಳಕ್ಕೆ? ನೀವು ಬರಬಾರ್ದು ಅಂತ. ನೀವು ಯಾವ್ದಕ್ಕೆ ಬರಬಾರ್ದು ಅಂತದಕ್ಕೆ ನಮ್ಮ ಜಮೀನಿಗೆ, ಉದಾಹರಣೆ ಶಿಲಿಂಗೇರಿ ಜಮೀನು 361, 362 ಸರ್ವೆ ನಂಬರ್ಗೆ 3 ಸಾರಿ ಎಂಟ್ರಿ ಆಗಿದ್ದೀರಿ. ನಿಮ್ಮ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಬೇಕು ಹೈಕೋರ್ಟ್ ಅಲ್ಲಿ. ನಾವು ಸುಮ್ಮನೆ ಇದ್ದೀವಿ, ಕಾಯ್ತಾ ಇದ್ದೀವಿ, ಹಾಕ್ತೀವಿ, ನಾವು ನಿಮ್ಮ ಮೇಲೆ ಹಾಕ್ತೀರಿ, ಇಷ್ಟು ಹಾಕ್ತೀರಿ. ಆದ್ರಿಂದ ದಯವಿಟ್ಟು ನೀವು ಯಾರೇ ಏನಾಗ್ಲಿ, ಸ್ವಾಮಿ ಉಸ್ತುವಾರಿ ಮಂತ್ರಿಗಳೇ, ನೀವು ಕೋಲಾರಕ್ಕೆ ಬಂದ ತಕ್ಷಣನೇ ನಿಮ್ಮ ಪಟಾಲಮ್ಮಗಳು ಎಲ್ಲರೂ ಬಂದು ಬರೀ ನಿಮ್ ಗಲಾಟೆನೇ ಮಾಡ್ತೀರಿ ಹೊರತು ರೈತರು ಏನಾಗಿದ್ದಾರೆ, ರೈತರಿಗೆ ಏನ್ ಸಮಸ್ಯೆ, ಯಾಕೆ ನಿಮ್ಗೆ ಓಟ್ ಹಾಕಿಲ್ವಾ, ನಿಮ್ಮನ್ನ ಗೆಲ್ಸಿಲ್ವಾ, ನಿಮ್ದು ಸರ್ಕಾರ ಇಲ್ವಾ? ರೈತ ವಿರೋಧಿ ಸರ್ಕಾರ ನಿಮ್ದು ರೈತ ವಿರೋಧಿ ಸರ್ಕಾರ ಆದ್ರೆ ಬಿಟ್ಬಿಡಿ, ರೈತ ವಿರೋಧಿ ಸರ್ಕಾರ ಅಂತ ಹೇಳ್ರಿ. ನೀವು ರೈತರ ಪರವಾಗಿದ್ದೀರಿ ಅಂದ್ರೆ ಫಸ್ಟ್ ಅರಣ್ಯ ಇಲಾಖೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಅವ್ರನ್ನ ಸಸ್ಪೆಂಡ್ ಮಾಡಿ, ಡಿಸ್ಮಿಸ್ ಮಾಡಿ ಅಂತ ನನ್ನ ಉದ್ದೇಶ. ಯಾಕಂದ್ರೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ಇನ್ನೊಂದು ಹೈಕೋರ್ಟು, ನಾನು ನ್ಯಾಯಾಧೀಶರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಸ್ವಾಮಿ ನ್ಯಾಯಾಧೀಶರೇ, ನೀವು ಹೈಕೋರ್ಟಲ್ಲಿ ಇದ್ದೀರಿ, ನಿಮಗೆ ಯಾವುದೇ ಒಬ್ಬ ವಕೀಲರು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಆದರೆ ನನಗೊಂದು ಗಂಟೆ ಟೈಮ್ ಕೊಡಿ, ನಾನೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಇರೋ ಕತೆ ಹೇಳ್ತೀನಿ, ಫಾರೆಸ್ಟ್ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ, ಅವರೆಷ್ಟು ದೌರ್ಜನ್ಯ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಹೈಕೋರ್ಟ್ ಜಡ್ಜು ನನಗೆ 1 ಅವರ್ ಟೈಮ್ ಕೊಡಿ. 1 ಅವರ್ ಟೈಮ್ ಕೊಟ್ರೆ ನಾನು ಅಪರಾಧಿ ಆದ್ರೆ ನನ್ನನ್ನು ಜೈಲ್ಗೆ ಹಾಕಿ, ಇಲ್ಲ ಫಾರೆಸ್ಟ್ ಅವ್ರ ಅಪರಾಧಿ ಆದ್ರೆ ಫಸ್ಟ್ ಅವ್ರನ್ನ ಜೈಲ್ಗೆ ಹಾಕಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೊಲೀಸ್ ಇಲಾಖೆಯವರು ದಯವಿಟ್ಟು ಅವ್ರ ಹತ್ರ ಏನೂ ಇಲ್ಲ. ನೀವ್ ಯಾಕೆ ಬರ್ತೀರಿ ಪೊಲೀಸ್ ಇಲಾಖೆ? ಹೋಗಿ ಅವ್ರ ಮೇಲೆ ಕೇಸ್ ಮಾಡಿ, ಯಾಕಂದ್ರೆ ಅವ್ರ ಹತ್ರ ಏನೂ ಇಲ್ಲ.